ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಈಗ ಬೆಳಗ್ಗೆ 4:15 ಆಗಿದೆ. ಸೊ ನಾವು ಕದ್ರಿ ಪ್ರಯಾಣ ಮಾಡ್ತಾ ಇದ್ದೀವಿ ನಮ್ಮ ಮನೆ ದೇವರಿಗೆ. ಸೊ ಇವಾಗ ಸ್ನಾನ ಪೂಜೆ ಎಲ್ಲ ಆಗಬೇಕು. ನೋಡೋಣ ಬನ್ನಿ ವಿಡಿಯೋ ಹೇಗಿರುತ್ತೆ ಅಂತ. ನಾನು ಕದ್ರಿ ದೇವಸ್ಥಾನ ಕೂಡ ತೋರಿಸ್ತೀನಿ. ಹಾಗೆ ಲಾಸ್ಟಿಗೆ ಒಂದು ದಂಟಿನ ಸೊಪ್ಪಿನ ರೆಸಿಪಿ ವಿಡಿಯೋ ಇದೆ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ನೋಡಿ ಎಂಜಾಯ್ ಮಾಡಿ. ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್, ಶ್ರೀರಾಮ 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 ಶ್ರೀರಾಮ. ನೋಡಿ, ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆ. ಇವಾಗ ತಿಂಡಿ ಎಲ್ಲ ಮಾಡ್ಕೋಬೇಕು. ತಿಂಡಿ ಎಲ್ಲ ಮಾಡಿಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ. ದಾರಿಲಿ ಸಿಗ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಪೆಟ್ರೋಲ್ ಹಾಕಿಸ್ಕೊಳ್ಳೋದಕ್ಕೆ ನಿಂತಿದ್ದೀವಿ. ಬೆಂಗಳೂರಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡ್ಬಿಟ್ವಿ, ಯಾಕಂದರೆ ಮಧ್ಯದಲ್ಲಿ ಸುಮ್ಮನೆ ಮೇನ್ ರೋಡಲ್ಲಿ ಎಷ್ಟು ದೂರ ಅದು ಇದು ಟೆನ್ಷನ್ ಬೇಡ ಅಂತ ನಾವು ಯಾವಾಗಲೂ ಹೊರಡೋಕ್ಕೆ ಮುಂಚೆನೇ ಹಾಕ್ಸ್ಕೊಂಡ್ಬಿಡ್ತೀವಿ. ನಾವಿಲ್ಲಿಂದ ಯಶವಂತಪುರ ಮೇಲೆ ಹೋಗ್ತಾ ಇರೋದು. ನೀವು ನೋಡ್ಬೋದು ಇಲ್ಲಿ ರೋಡು ಹೇಗಿದೆ. ಇದು ಏರ್ಪೋರ್ಟ್ ರೋಡು. ಫುಲ್ಲು ಮಂಜು ಥರ ಇದೆ. ಯಾವುದೋ ಬೇರೆ ಊರಿಗೆ ಬಂದಿದ್ದೀವೇನೋ ಅನಿಸುತ್ತೆ. ಬೆಂಗಳೂರು ಅಷ್ಟು ಚಳಿ ಇದೆ ಇವಾಗ. ಸೊ ನಾವು 4:15 ಎದ್ದು ಮನೇಲೆಲ್ಲ ಮುಗಿಸಿ ಹಾಗೆ ತಿಂಡಿ ಮಾಡಿಟ್ಕೊಂಡು ಹೊರಟಿದ್ದೀವಿ. ನೋಡಿ ಎಷ್ಟು ಮಂಜಿದೆ, ಒಂಥರ ಚೆನ್ನಾಗಿರುತ್ತೆ. ಬಟ್ ಈ ವೆದರ್ಗೆ ನಮಗೆ ಹುಷಾರಿಲ್ಲಂಗೆ ಆಗಿಬಿಡತ್ತೆ. ಅದೊಂದು ನಾವು ಕೇರ್ ತೊಗೊಂಡ್ರೆ ಈ ವೆದರ್ ಚೆನ್ನಾಗಿರುತ್ತೆ. ಇನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಕರ್ನಾಟಕ ಬಾರ್ಡರ್, ಕರ್ನಾಟಕ ಮತ್ತು ಆಂಧ್ರ. ನೋಡಿದ್ರಲ್ಲ, ವಂದನೆಗಳು ಕರ್ನಾಟಕ ಅಂತ ಇದೆ. ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸ್ವಲ್ಪ ಬಿಸಿಲು ಬಂದುಬಿಟ್ಟಿತ್ತು. ಸ್ವಲ್ಪ ನಮ್ಮ ಕರ್ನಾಟಕ ಬಾರ್ಡರ್ ದಾಟ್ತಾ ಇದ್ದಂಗೆ ಬಿಸಿಲು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಯಾರಿಗಾದರೂ ಈ ಕದ್ರಿಗೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ, ಹೋಗಬೇಕು ಅಂದ್ಕೊಳ್ಳೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಅಡ್ರೆಸ್ ಕೂಡ ಹೇಳ್ತಾ ಇದ್ದೀನಿ. ಪುಟ್ಪರ್ತಿಗೆ ಹೋಗೋ ರೋಡ್ ಬರುತ್ತೆ. ಇದು ಮಂತ್ರಾಲಯಕ್ಕೆ ಹೋಗ್ತಾ ಇರೋ ರೋಡು. ಹಾಗೆ ಹೋಗ್ತಾ ಒಂದು ರೈಟ್ ಟರ್ನ್ ಬರುತ್ತೆ. ಆ ರೈಟ್ ಟರ್ನಲ್ಲಿ ತೊಗೊಂಡ್ರೆ ನಾವು ಪುಟ್ಪರ್ತಿಗೂ ಹೋಗ್ಬೋದು, ಹಾಗೆ ಕದ್ರಿಗೂ ಹೋಗ್ಬೋದು. ಇಲ್ಲಿರೋವಂಥ ಲಕ್ಷ್ಮೀ ನರಸಿಂಹ ಅವತಾರ ಹಿರಣ್ಯಕಶಿಪುನ ಕೊಂದಮೇಲೆ ಈ ಬೆಟ್ಟದ ಮೇಲೆ ನೆಲೆಸಿದ್ದಾನೆ ಅಂತ ಹೇಳಿ ನಂಬಿಕೆ ಇದೆ. ಖ ಅಂದರೆ ಪಾದ, ಅದ್ರಿ ಅಂದರೆ ಬೆಟ್ಟ. ನರಸಿಂಹನ ಪಾದದ ಚಿಹ್ನೆ ಇರೋ ಬೆಟ್ಟ ಆಗಿರೋದ್ರಿಂದ ಈ ಊರಿಗೆ ಖದ್ರಿ ಅಂತ ಹೇಳಿ ಕರೀತಾರೆ. ಖದ್ರಿ, ಕದಿರಿ, ಖಾದ್ರಿ ಈ ಥರ ಎಲ್ಲ ಕರೀತಾರೆ. ಇಲ್ಲಿ ದೇವರು ಬಂದು ಅಷ್ಟಭುಜ ನರಸಿಂಹ ಮೂರ್ತಿ ಇರೋ ಈ ದೇವಾಲಯ ತ್ರೇತಾಯುಗ ಕಾಲದ್ದು ಅಂತಲೂ ಹೇಳ್ತಾರೆ. ನೀವೀಗ ನೋಡ್ತಾ ಇರ್ಬೋದು, ಈಗ ರೈಟ್ ಟರ್ನ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಅದು ತುಂಬ ಹತ್ತಿರ ಬಂದಿದೆ. ಆಮೇಲೆ ಈ ರೈಟ್ ಟರ್ನ್ ತೊಗೊಂಡ್ಮೇಲೆ ಮೊದಲು ಸಿಂಗಲ್ ರೋಡ್ ಇತ್ತು. ನಾವು ಲಾಸ್ಟ್ ಟೈಮ್ 1 ಇಯರ್ ಹಿಂದೆ ಹೋದಾಗಲೂ ಸಹ ಸಿಂಗಲ್ ರೋಡ್ ಇತ್ತು. ಆಮೇಲೆ ರೋಡ್ ರಿಪೇರಿ ನಡೀತಾ ಇತ್ತು. ತುಂಬ ಕಷ್ಟ ಆಗಿತ್ತು ಹೋಗೋದಕ್ಕೆ. ಬಟ್ ಈ ಸಲ ಅಷ್ಟೇ ಖುಷಿ ಆಯಿತು, ಯಾಕಂದರೆ ರೋಡ್ ರಿಪೇರಿ ಎಲ್ಲ ಮುಗ್ದಿದೆ. ನೋಡಿ, ನಾವು ರೈಟ್ ಟರ್ನ್ ತೊಗೋತಾ ಇದ್ದೀವಿ. ಇಲ್ಲಿ ಪುಟ್ಪರ್ತಿಗೆ ಹೋಗೋದಕ್ಕೆ, ಸಾಯಿಬಾಬಾ ಪುಟ್ಪರ್ತಿಗೆ ಹೋಗೋದಕ್ಕೆ ಅಂತ ಗೇಟ್ ಮಾಡಿದ್ದಾರೆ. ಅಲ್ಲಿ ನಾವು ಒಳಗಡೆ ಟರ್ನ್ ತೊಗೊಂಡ್ರೆ ಕದ್ರಿಗೂ ಕೂಡ ಹೋಗ್ಬೋದು. ಸೊ ರೋಡ್ ನೋಡ್ತಾ ಇರ್ಬೋದು ನೀವು. ನಮಗೆ ಎಂಟ್ರ್ ಆದ ತಕ್ಷಣವೇ ಖುಷಿ ಆಗಿಬಿಡ್ತು, ರೋಡ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಸೊ ನಾವು ಸಖತ್ ಖುಷಿಯಿಂದ ಹೋಗ್ತಾ ಇದ್ದೀವಿ. ಆಮೇಲೆ ಕದ್ರಿ ಅಂದ ತಕ್ಷಣ ಮಂಗಳೂರು ಹತ್ರ ಒಂದು ಕದ್ರಿ ಬರುತ್ತೆ, ಅದಲ್ಲ ಇದು ಅನಂತಪುರ ಹತ್ರ ಬರೋ ಅಂಥ ಕದ್ರಿ ಲಕ್ಷ್ಮೀ ನರಸಿಂಹ. ನಾವು ಹೋಗಿರೋ ಕದ್ರಿ ಬಂದು ಬೆಂಗಳೂರಿಂದ 171 ಕಿಲೋಮೀಟರ್ ಆಗುತ್ತೆ. 3.5-4 ಅವರ್ಸ್ ಜರ್ನಿ ಆಗುತ್ತೆ. ಟ್ರಾಫಿಕ್ ಮೇಲೆ ಡಿಪೆಂಡು. ನಾವು ಬೆಳಗ್ಗೆ ಹೋಗಿರೋದ್ರಿಂದ ಒಂದು 4 ಅವರ್ಸ್ 3.5 ಅವರ್ಗೆ ರೀಚ್ ಆಗಿಬಿಟ್ವಿ. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ತಿಂಡಿ ಟೈಮ್ಗೆ ನಾವು 9-9:30 ಅಷ್ಟೊತ್ತಿಗೆ ಮೇನ್ ರೋಡಲ್ಲೇ ಸೈಡ್ಗೆ ಹಾಕ್ಬಿಟ್ಟು ತಿಂಡಿ ತಿಂತಾ ಇದ್ದೀವಿ. ಮನೆಯಿಂದನೇ ಅವಲಕ್ಕಿ ಮಾಡ್ಕೊಂಡು ಹೋಗಿದ್ವಿ. ಏನಕ್ಕೆ ಅಂದರೆ, ಸುಮ್ಮನೆ ಏನಕ್ಕೆ ಆಚೆ ತಿನ್ನೋದು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು ಮನೆಯಲ್ಲೇ ಅವಲಕ್ಕಿ ಮಾಡ್ಕೊಂಡು ಹೋಗಿದ್ವಿ. ನಾವು ಕದ್ರಿ ಊರಿಗೆ ರೀಚ್ ಆದ್ವಿ. ರೀಚ್ ಆದ ತಕ್ಷಣವೇ ಅಲ್ಲೊಂದು ಪುಷ್ಕರಣಿ ಎಲ್ಲ ಬರುತ್ತೆ. ಪುಷ್ಕರಣಿ ಅಷ್ಟೊಂದು ನೀಟಾಗಿ ಇವಾಗ ಮೇಂಟೈನ್ ಮಾಡಿಲ್ಲ ಅವರು. ನಾವು ಲಾಸ್ಟ್ ಟೈಮ್ ಹೋದಾಗ ನೀರೆಲ್ಲ ಚೆನ್ನಾಗಿತ್ತು. ಈ ಸಲ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಆ ಪುಷ್ಕರಣಿಯಿಂದ ಮುಂದೆ ಹಾಗೆ ಬಂದರೆ ರೈಟ್ ಸೈಡಿಗೆ ದೇವಸ್ಥಾನದ್ದೇ ಪಾರ್ಕಿಂಗ್ ಎಲ್ಲ ಇದೆ. ಪೇ ಮಾಡಿ ಪಾರ್ಕ್ ಮಾಡಬೇಕು. ಅಲ್ಲಿಗೆ ಹೋಗಿ ಪಾರ್ಕ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ನೀವು ನೋಡ್ಬೋದು, ಲೆಫ್ಟ್ ಸೈಡಿಗೆ ದೇವಸ್ಥಾನದ ಕಳಶ ಕಾಣಿಸ್ತಾ ಇತ್ತು. ಇದು ಒಳಗಡೆ ದೇವಸ್ಥಾನ. ತುಂಬ ದೊಡ್ಡದಾಗಿ ವಿಶಾಲವಾಗಿದೆ. ತುಂಬ ಇಷ್ಟ ಆಗುತ್ತೆ ಈ ದೇವಸ್ಥಾನ, ಯಾಕಂದರೆ ತುಂಬ ಹಳೆಯ ದೇವಸ್ಥಾನ. ಹೀಗಾಗಿ ತುಂಬ ವಿಶಾಲವಾಗಿದೆ. ಹಾಗೆ ಕಂಬಗಳು ಅವೆಲ್ಲ ತುಂಬ ದೊಡ್ಡ ದೊಡ್ಡ ಕಂಬಗಳಿವೆ.
ಆಮೇಲೆ ಇತಿಹಾಸನೂ ಅಷ್ಟೇ, ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಬೇಕಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಸಲ ಹೋದಾಗ. ಇದಕ್ಕೆ ಇತಿಹಾಸನೂ ಅಷ್ಟೇ ತುಂಬ ಹಳೆಯ ಇತಿಹಾಸ ಇದೆ. ಈ ದೇವಸ್ಥಾನ ಈಗಿನ ಕಾಲದ್ದಲ್ಲ, ಸತ್ಯಯುಗದ್ದು ಅಂತಲೂ ಹೇಳ್ತಾರೆ. ಹೀಗಾಗಿ ನಾನು ಸರಿಯಾಗಿ ತಿಳ್ಕೊಂಡು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ನೀವು ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಊಟದ ವ್ಯವಸ್ಥೆನೂ ಇರುತ್ತೆ, ತುಂಬ ಕಾಯಬೇಕಾಗತ್ತೆ. ಅಲ್ಲಿ ಊಟದ ವ್ಯವಸ್ಥೆನೂ ಇದೆ. ಸೊ ನಾವು ಅಲ್ಲೇ ಊಟ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಬಂದಮೇಲೆ ಅದು ಇದು ಅಂತ ಚಿಕ್ಕ ಪುಟ್ಟ ಶಾಪಿಂಗ್ ಇರುತ್ತಲ್ಲ, ಅದನ್ನೂ ಸಹ ಮಾಡಿಕೊಂಡು ನಾವಲ್ಲಿಂದ ಹೊರಟ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ವಾಪಸ್ ಬರ್ತಾ ಇದ್ದೀವಿ. ಇದು ಬೆಂಗಳೂರಿಗಿಂದ ಕದ್ರಿಗೆ ಹೋಗಿ ಬರೋದು ಅಂದರೆ ಫುಲ್ 1 ಡೇ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ವಾಪಸ್ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಯಾಕಂದರೆ 4 ಅವರ್ಸ್ ಹೋಗೋದಕ್ಕೆ, 4 ಅವರ್ಸ್ ಬರೋದಕ್ಕೆ, ಮತ್ತು ಅಲ್ಲಿ ಸ್ವಲ್ಪ. ನಮ್ಮ ಕದ್ರಿ ಪ್ರಯಾಣ ಹೇಗಿತ್ತು, ನಾನು ಆಗಲೇ ಹೇಳ್ದಾಗೆ ದಂಟಿನ ಸೊಪ್ಪಿನ ಪಲ್ಯದ ರೆಸಿಪಿ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ದಂಟಿನ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಕುಟ್ಟಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು. ನೀರು ಏನೂ ಹಾಕಬಾರ್ದು, ಅದು ಹಬೆನಲ್ಲೇ ಬೇಯುತ್ತೆ. ನೀವಿಲ್ಲಿ ನೋಡ್ಬೋದು ಹೇಗೆ ಬೆಂದಿದೆ ಅಂತ ಹೇಳಿ. ಮತ್ತೆ ಒಂದು 5 ನಿಮಿಷ ಬೆಂದಾದಮೇಲೆ ಈಗ ನಾನು ಮುಚ್ಚಳ ತೆಗೆದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೇರೆ ರೆಸಿಪಿಗಳು ಕೂಡ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಹಬೆನಲ್ಲಿ ಬೇಯೋದಕ್ಕೆ ನಾನು ಬಿಡ್ತೀನಿ. ಈಗ ಕೊನೆಯದಾಗಿ ಕಾಯಿ ತುರಿ ಮಿಕ್ಸ್ ಮಾಡಿಕೊಂಡ್ರೆ ದಂಟಿನ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದನ್ನು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ, ಹಾಗೆ ತಿಳಿ ಅನ್ನ ಸರ್ವ್ ಮಾಡಿದಾಗ ಸೈಡ್ಗೆ ಪಲ್ಯ ಅಂತ ಯಾವ ಥರ ಬೇಕಾದರೂ ತಿನ್ಬೋದು. ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅವಾಗವಾಗ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಮತ್ತೊಂದು ಸತಿ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.